63 ಅಡಿಕೆ ಸಸಿಗಳನ್ನ ನಾಶ ಮಾಡಿಬಿಟ್ಟಿದ್ದಾರೆ ಕಿಡಿಗೇಡಿಗಳು. ಅಡಿಕೆಯ ಸಸಿಗಳನ್ನ ಕೆಲ ಕಿಡಿಗೇಡಿಗಳು ಎಲ್ಲವನ್ನ ಧ್ವಂಸ ಮಾಡಿಬಿಟ್ಟಿದ್ದಾರೆ. 63 ಅಡಿಕೆ ಸಸಿ ಇತ್ತು. ತುಮಕೂರಿನ ವೈಎನ್ನ ಹೊಸಕೋಟೆಯಲ್ಲಾಗಿರುವಂತಹ ಘಟನೆ ಇದು. ಕೃಷ್ಣಪ್ಪ ಎನ್ನುವವರಿಗಂತ ಸೇರಿದ್ದಂತ ಅಡಿಕೆಯ ಸಸಿಗಳು ಫಸಲಿಗೆ ಬಂದು ನಿಂತಿತ್ತಂತೆ. ಆದರೆ ಕೈಗೆ ಬಂದು ತುತ್ತು ಬಾಯಿಗೆ ಬಂದಿಲ್ಲ. ಆ ಅಡಿಕೆ ಸಸಿಗಳಿಗೆ ಇವತ್ತು ಕೊಡ್ಲಿ ಹಾಕಿದ್ದಾರೆ. 1.5 ಎಕರೆ ಜಮೀನಿನಲ್ಲಿ ಬೆಳೆದಿದ್ದಂತ ಅಡಿಕೆಯ ಸಸಿ ಇವೆಲ್ಲ. ಗ್ರಾಮಸ್ಥರೇ ಅಡಿಕೆ ಮರಗಳನ್ನ ಕಡಿದಿದ್ದಾರೆ ಅನ್ನೋ ಒಂದಿಷ್ಟು ಅನುಮಾನ ಶಂಕೆಗಳಿದೆ. ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚುವಂತೆ ರೈತ ಕೃಷ್ಣಪ್ಪ ಮನವಿ ಮಾಡಿದ್ದಾರೆ. ವೈಎನ್ ಪೊಲೀಸ್ ಠಾಣೆಯ ಈ ಹೊಸಕೋಟೆಯ ಪೊಲೀಸ್ ಠಾಣೆ ಏನಿದೆಯಲ್ಲ, ಆ ಭಾಗದಲ್ಲಿ ಆಗಿರುವಂಥ ಘಟನೆ ಅದ್ರ ವ್ಯಾಪ್ತಿಗೆ ಬರುತ್ತೆ. ಅಲ್ಲಿ ಹೋಗಿ ಈಗ ನನಗೆ ನ್ಯಾಯ ಬೇಕು ಅಂತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ಬೋದು ನಾವು. ಕಷ್ಟಪಟ್ಟು ಬೆಳೆದಿದ್ರು. ಒಂದು ಅಡಿಕೆ ಬೆಳೆಯೋದು ಈ ಕಾಲದಲ್ಲಿ ಅಷ್ಟೇನು ಸುಲಭನ. ಒಂದು ಕಡೆ ಮಳೆ ಸರಿಯಾಗಿ ಬರುವುದಿಲ್ಲ, ಬೆಳೆ ಬೆಳೆದ್ರೂ ಕೂಡ ಅಡಿಕೆ ಅತಿ ಹೆಚ್ಚಾಗಿ ಕೊಳೆ ರೋಗಕ್ಕೆ ತುತ್ತಾಗ್ಬಿಡುತ್ತೆ. ಯಾವಾಗ ಗುಡ್ಕಾ ಬ್ಯಾನ್ ಆಯಿತು, ಮತ್ತೊಂದಾಗ ಅಡಿಕೆ ಬೆಳೆಗಾರರಿಗೆ ಸಹಜವಾಗಿ ಆತಂಕಗಳು ಶುರುವಾಗುತ್ತೆ. ಆದರೆ ಹೆಮ್ಮರುವಾಗಿ ಬೆಳೀತಾ ಇತ್ತು, ಇನ್ನೇನೋ ಫಲ ಕೊಡ್ತಾ ಇತ್ತು, ಚೆನ್ನಾಗಿ ಬಂದಿತ್ತು, ಎಷ್ಟು ಚೆನ್ನಾಗಿದೆ ನೋಡಿ, ಫಲವತ್ತಾಗಿ ಬೆಳೆದಿತ್ತು. ಆದರೆ ದುಷ್ಕರ್ಮಿಗಳು ಕೃಷ್ಣಪ್ಪ ಅನ್ನುವವರ ಆ ರೈತರು ಬೆಳೆದಿರುವಂಥ ತೋಟಕ್ಕೆ ನುಗ್ಗಿ ಎಲ್ಲವನ್ನ ಧ್ವಂಸ ಮಾಡಿದ್ದಾರೆ. ಇವತ್ತು ಅಳಲನ್ನ ತೋಡ್ಕೊಂತಿದ್ದಾರೆ ಆ ರೈತ. ಸರ್ವೆ ನಂಬರ್ ಅಲ್ಲಿ 7-8-1ರಲ್ಲಿ 2,500 ಅಡಿಕೆ ಗಿಡ ಬೆಳೆಸ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಅದರಲ್ಲಿ ರಾತ್ರಿ ದುಷ್ಕರ್ಮಿಗಳು 63 ಗಿಡ ಕಡ್ದಿದ್ದಾರೆ. ಎಲ್ಲ ಫಸಲು ಬಂದಿದ್ದಾವೆ. ಈ ತರ ಮಾಡಿ ನನ್ನ ಅಯ್ಯ ಅನಿಸಿದ್ದಾರೆ. ನನಗೆ ಯಾರು ಅಂತ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾನು ದಿಕ್ಕು ತೋರಿಸಿದ್ದು ಇದು ನಿಮ್ಮ ಕಡೆಯಿಂದ SP-ಗೆ IG-ಗೆ ಅವ್ರಿಗೂ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿ ನನಗೆ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.